ಹಾಯ್ ಎಲ್ಲರಿಗೂ ಲಿಸಾ ಕ್ಲೌಡ್ ಕಿಚನ್ ಕಡೆಯಿಂದ ನಮಸ್ತೆ. ಇವತ್ತಿನ ವಿಷಯ ಏನಂತ ಅಂದ್ರೆ ಕ್ಲೌಡ್ ಕಿಚನ್ ಹೇಗ್ ಸ್ಟಾರ್ಟ್ ಮಾಡೋದು ಅಂತ. ಮತ್ತೆ ನಾವು ಇಷ್ಟಪಟ್ಟು ಮಾಡುವ ಅಡಿಗೆಯಿಂದಲೇ ನಾವು ತಿಂಗಳಿಗೆ 30,000 ರಿಂದ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಹೊರಗಡೆ ಹೋಗಿ ನಾವು ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕಿಂತ ಮನೇಲೆ ಕೂತು ಮಾಡೋ ಕೆಲಸ ತುಂಬಾ ಅನುಕೂಲವಾಗಿರುತ್ತೆ. ನಾವು ಏನಂತ ಅಂತ ಅಂದ್ರೆ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊದಲ್ಲಿ ಅಟ್ಯಾಚ್ ಆಗೋದು ಹೇಗೆ ಅಂತ ಅನ್ಬಿಟ್ಟು ನಮ್ಮ ಹಸ್ಬೆಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಎಫ್ ಎಸ್ ಐ ಲೈಸೆನ್ಸ್ ಬೇಕು. ಎಫ್ ಎಸ್ ಐ ಲೈಸೆನ್ಸ್ ಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಫ್ ಎಸ್ ಐ ಲೈಸೆನ್ಸ್ ಅಪ್ಲೈ ಅಂತ ಬರುತ್ತೆ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಫ್ ಎಸ್ ಐ ಲೈಸೆನ್ಸ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಅದ್ರಲ್ಲಿ ಬೇಕು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ. ಎಂಟ್ರಿ ಮಾಡ್ಬಿಟ್ಟು ನೀವು ಸಬ್ಮಿಟ್ ಕೊಟ್ರೆ ನಿಮ್ಗೆ ಅದು ಎಫ್ ಎಸ್ ಐ ಲೈಸೆನ್ಸ್ ಜನರೇಟ್ ಆಗುತ್ತೆ ವಿತ್ ಸಮ್ ಫೀಸ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರು ಎಫ್ ಎಸ್ ಐ ಲೈಸೆನ್ಸ್ ಮಾಡೋರು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಮಾಡ್ಕೊಡ್ತಾರೆ. ನಿಮ್ಗೆ ಎಫ್ ಎಸ್ ಐ ಲೈಸೆನ್ಸ್ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ಒಂದ್ಸಲಿ ತೋರಿಸ್ಕೊಡ್ತೀನಿ ನೋಡಿ. ಹಾ, ಇದು ನಿಮ್ಗೆ ಎಫ್ ಎಸ್ ಐ ಲೈಸೆನ್ಸ್ ರಿಜಿಸ್ಟ್ರೇಷನ್ ಐ ಡಿ ಕಾರ್ಡ್. ಇದ್ರಲ್ಲಿ ನಿಮ್ಗೆ ಕಿಚನ್ ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಮತ್ತೆ ಯಾವ ಡೇಟ್ ಅಲ್ಲಿ ಇದು ಇಶ್ಯೂ ಆಗಿರುತ್ತೆ ಅಂತ ಇರುತ್ತೆ. ಈಗ ನಿಮ್ಗೆ ಆ ಡೇಟ್ ಇಂದ ಎಕ್ಸಾಕ್ಟ್ 1 ಇಯರ್ ಈ ಲೈಸೆನ್ಸ್ ವ್ಯಾಲಿಡ್ ಇರುತ್ತೆ. ನೀವು ನಿಮ್ ಕಿಚನ್ ಗೆ ಯೂಸ್ ಮಾಡ್ಕೋಬಹುದು ಅದೇ ಅಡ್ರೆಸ್ ಅಲ್ಲಿ. ಒಂದ್ಸಲಿ ಲೈಸೆನ್ಸ್ ಸಿಕ್ಕಾದ್ಮೇಲೆ ನೀವು ಇದನ್ನ ಯೂಸ್ ಮಾಡಿ ಝೊಮ್ಯಾಟೊ ಮತ್ತೆ ಸ್ವಿಗ್ ಅಟ್ಯಾಚ್ ಮಾಡ್ಬೋದು. ಝೊಮ್ಯಾಟೊಗೆ ಅಟ್ಯಾಚ್ ಮಾಡ್ಬೇಕಂದ್ರೆ ಗೂಗಲ್ಗೆ ಹೋಗಿ ಝೊಮ್ಯಾಟೊ ಪಾರ್ಟ್ನರ್ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಫಸ್ಟ್ ಲಿಂಕ್ ನೀವು ಓಪನ್ ಮಾಡಿ ಪಾರ್ಟ್ನರ್ ವಿತ್ ಝೊಮ್ಯಾಟೊ ಅಂತ. ಪಾರ್ಟ್ನರ್ ವಿತ್ ಝೊಮ್ಯಾಟೊ ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ 5 ಡಾಕ್ಯುಮೆಂಟ್ ಬೇಕಾಗುತ್ತೆ. ಫಸ್ಟ್ ಪ್ಯಾನ್ ಕಾರ್ಡ್, ಎಫ್ ಎಸ್ ಐ ಲೈಸೆನ್ಸ್, ಬ್ಯಾಂಕ್ ಅಕೌಂಟ್, ಮತ್ತೆ ನಿಮ್ದು ಮೆನು ಮತ್ತೆ ಪ್ರೈಸಸ್. ಜಿ ಎಸ್ ಟಿ ಬಂದು ಆಪ್ಷನ್. ಸೊ 4 ಡಾಕ್ಯುಮೆಂಟ್ ಇದ್ರೆ ಓಕೆ. ಈ ವಿಡಿಯೋ ನಿಮ್ಗೆ ತೋರಿಸ್ತಿದ್ರಲ್ಲ ಅಲ್ಲಿ, ಆ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಫಾರ್ಮ್ ಫಿಲ್ ಮಾಡಬೇಕು ಝೊಮ್ಯಾಟೊ ಪಾರ್ಟ್ನರ್ ಅಂತ ತೋರಿಸುತ್ತೆ. ಮತ್ತೆ ಝೊಮ್ಯಾಟೊದಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಫಸ್ಟ್ ಮಂತ್ 0 ಕಮಿಷನ್ ಇರುತ್ತೆ. ನಿಮ್ದು ಎಲ್ಲಾ ಐಟಮ್ ಕಮ್ಮಿ ದುಡ್ಡಿಗೆ ಸೇಲ್ ಮಾಡಬಹುದು. ಕಸ್ಟಮರ್ಸ್ ನ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು, ಯಾಕಂದ್ರೆ 0 ಕಮಿಷನ್ ಇದೆ. ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಎಂಟ್ರಿ ಮಾಡಿ ಒ ಟಿ ಪಿ ಬರುತ್ತೆ. ಎಂಟ್ರಿ ಮಾಡಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಫಿಲ್ ಮಾಡಿ ಝೊಮ್ಯಾಟೊ ಪಾರ್ಟ್ನರ್ ಆಗಿ. ಅದೇ ತರ ಸ್ವಿಗ್ಗಿನೂ ಸೇಮ್. ಸ್ವಿಗ್ಗಿನೂ ನೀವು ಅದೇ ತರ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸ್ವಿಗ್ಗಿ ಪಾರ್ಟ್ನರ್ ಆಪ್ ಓಪನ್ ಆಗುತ್ತೆ. ಆ ಪೇಜ್ ಅಲ್ಲಿ ಅವ್ರಿಗೂ ಅಷ್ಟೇ 5 ಡಾಕ್ಯುಮೆಂಟ್ ಕೇಳ್ತಾರೆ, ಅದನ್ನ 4 ಮಾಡಿದ್ದಾರೆ, ಇನ್ನೊಂದು ಆಪ್ಷನ್ ಅದು. ಸೊ ಅದರಲ್ಲಿ ನೀವು ಫಸ್ಟ್ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿ, ಜಿ ಎಸ್ ಟಿ ಆಪ್ಷನ್ ಇರುತ್ತೆ, ಫೋನ್ ನಂಬರ್ ಕೊಡಿ, ಒ ಟಿ ಪಿ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ರಿಜಿಸ್ಟರ್ ಆದ್ಮೇಲೆ ಹೇಗೆ ಝೊಮ್ಯಾಟೊ ತೋರಿಸುತ್ತೆ ಅಂತ ನಿಮ್ಗೆ ನೋಡ್ತೀವಿ. ಇದು ನಮ್ದು ಝೊಮ್ಯಾಟೊ ಹೋಮ್ ಪೇಜ್. ಇದು ಇವತ್ತು ಕ್ಲೋಸ್ ಇದೆ, ಅದನ್ನ ಕ್ಲೋಸ್ ಅಂತ ತೋರಿಸ್ತಿದೆ. ಓಪನ್ ಇದ್ದಾಗ ನಿಮ್ಗೆ ಇಲ್ಲಿ ಝೊಮ್ಯಾಟೊದು ಆರ್ಡರ್ಗಳು ಬರುತ್ತೆ. ಇದು ಮೆನು. ನೀವು ಗೋ ಟು ಮೆನು ಎಡಿಟ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಬೆಸ್ಟ್ ಸೆಲ್ಲಿಂಗ್ ಐಟಮ್ ನಮ್ದು ಮೆನು ಕೆಟಗರಿ ಡಿಸ್ಪ್ಲೇ ಮಾಡೋದು. ಚಿಕನ್ ಮಿಲ್ಕ್ ಕೊಂಬೋ ಇದೆ, ನಾನ್ ವೆಜ್ ಬಿರಿಯಾನಿ ಕೊಂಬೋ ಇದೆ. ಚಿಕನ್ ಮಿಲ್ಕ್ ಕೊಂಬೋದಲ್ಲಿ ನೋಡ್ಬೋದು ನೀವು ಈ ಫೋಟೋನ. ಇದು ನಾವೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ಹಾಕಿರೋದು. ಹಾಗೆ ನಾನ್ ವೆಜ್ ಬಿರಿಯಾನಿ ಕೊಂಬೋದಲ್ಲೂ ಅಷ್ಟೇನೆ ನೋಡಿ, ಇದು ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್ ಆ ತರ ಎಲ್ಲ. ಈ ತರ ಎಲ್ಲ ಅಪ್ಲೋಡ್ ಮಾಡಿ ಡೀಟೇಲ್ಸ್ ನ ನೀವು ಎಂಟ್ರಿ ಮಾಡ್ಬೋದು. ಮತ್ತೆ ಇದರಲ್ಲಿ ನಿಮ್ಗೆ ರೆಸ್ಟೋರೆಂಟ್ ಇನ್ಫಾರ್ಮೇಶನ್ ಇರುತ್ತೆ. ಅದರಲ್ಲಿ ನೀವು ಯಾವ ದಿನ ಓಪನ್ ಮಾಡ್ತೀರಿ, ಯಾವ ಟೈಮಲ್ಲಿ ಓಪನ್ ಮಾಡ್ತೀರಿ, ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅದನ್ನೆಲ್ಲ ಎಂಟ್ರಿ ಮಾಡಿ. ಸೇಮ್ ವಿತ್ ಸ್ವಿಗ್ಗಿ. ಇದು ಸ್ವಿಗ್ಗಿದು ಹೋಮ್ ಪೇಜು, ಇದು ಆರ್ಡರ್ ಪೇಜು. ನೀವು ಯಾವಾಗ ಆನ್ಲೈನ್ ಹೋಗ್ತೀರಿ ಅಂತ ತೋರಿಸುತ್ತೆ. ಮತ್ತೆ ಇದು ಮೆನು, ಏನೇನ್ ಮೆನು, ಬ್ರೇಕ್ಫಾಸ್ಟ್ ಅಲ್ಲಿ ಏನಿದೆ, ಮೀಲ್ ಅಲ್ಲಿ ಏನಿದೆ, ಲಂಚ್ ಅಲ್ಲಿ ಏನಿದೆ, ಎಲ್ಲಾ ತರ ಡೀಟೇಲ್ಸ್ ತೋರಿಸುತ್ತೆ. ಇದೇ ತರ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಲೀಶಾ ಕ್ಲೌಡ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಥ್ಯಾಂಕ್ ಯು.